ಹಾಯ್ ಎವ್ರಿ ಒನ್, ಶ್ರೇಯಾ ವ್ಲಾಗ್ಸ್ಗೆ ವೆಲ್ಕಮ್. ಸಂಡೇ ಅಂದಮೇಲೆ ಎಲ್ರಿಗೂ ನಾನ್ ವೆಜ್ ಇರಲೇಬೇಕಾಗುತ್ತಲ್ವಾ. ಸೊ ಇವತ್ತು ನನಗೆ ಚಿಕನ್ ತಿನ್ಬೇಕು ಅನ್ನಿಸ್ತು. ಸೊ ಇವತ್ತು ಚಿಕನ್ ಬಸ್ಸಾರು ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ನಿಮ್ಮ ಮನೆಗಳಲ್ಲಿ ಎಲ್ಲರೂ ಏನೇನು ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಚಿಕನ್ ಸಾಂಬಾರ್ ನಾನು ಈ ಥರ ಮಾಡ್ತಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ಫುಲ್ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಮೆಷರ್ಮೆಂಟ್ ಸಮೇತ ನಿಮಗೆ ಫುಲ್ ರೆಸಿಪಿನ ವೀಡಿಯೋ ಮಾಡಿ ಹಾಕ್ತೀನಿ. ಅರ್ಶಿನ ಹಾಕಿ ಚಿಕನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ 2-3 ಸತಿ. ಇದು ತುಂಬ ಸಿಂಪಲ್ ವೇ ಆಯಿತಾ. ಆಚೆ ಕಡೆದು ಯಾವುದೇ ಥರದ ಮಸಾಲೆನ ಹಾಕಿಲ್ಲ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರನೂ ನೀವು ಮಾಡ್ತಿರೋ ರೀತಿ ಚೆನ್ನಾಗಿರ್ಬೋದು, ಬಟ್ ಸ್ಟಿಲ್ ಇದನ್ನ ಒಂದು ಸತಿ ನೋಡಿ, ನೀವು ಇಷ್ಟ ಆಗೇ ಆಗುತ್ತೆ ನಿಮಗೂ. ಮಸಾಲೆಗೆ ಈರುಳ್ಳಿ, ಚಕ್ಕೆ, ಲವಂಗ, ಅರಿಶಿನ, ಕೊತ್ತಂಬರಿ ಹಾಕಿ ರುಬ್ಕೋತಿದ್ದೀನಿ. ಸೊ ಹಾಗೆಯೇ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಆಮೇಲೆ ಇದು ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ನೀರು ಹಿಂಗೋವರೆಗೂ ಹುರ್ಕೊಂಡು ಆಮೇಲೆ ಖಾರದ ಪುಡಿನ, ಧನಿಯಾ ಪುಡಿನ ಹಾಕಿ ರುಬ್ಕೊಂಡು ಚಿಕನ್ಗೆ ಹಾಕ್ಕೋತೀನಿ. ಈಗ ಅದು ಹಾಕೊಂಡ್ಮೇಲೆ ನೀರು ಹಾಕ್ಬಿಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ವಿಷಲ್ ಆಗೋಗಿ ಬಿಡೋಣ. ಸೊ ಈಗ ಆಗಿದೆ ನೋಡಿ, ಈ ಥರ ಇದೆ. ಸೊ ಬೆಂದಿದೆಯೋ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು. ಸೊ ಇದು ನೋಡ್ತೀನಿ, ಇದು ಬೆಂದಿದ್ರೆ ಓಕೆ, ಇಲ್ಲಾಂದರೆ ಇನ್ನೊಂದು 2-3 ಸತಿ ವಿಷಲ್ ಹಾಕಿಸ್ಕೊಂಡ್ರೆ ಆಯಿತು. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನೋಡ್ಕೋಬೇಕು. ಬ್ರಾಯ್ಲರ್ ಕೋಳಿ ಆದರೆ ಬೇಗ ಬೆಂದೋಗ್ಬಿಡುತ್ತೆ, ಅದ್ರದ್ದೇನು ಜಾಸ್ತಿ ವಿಷಲ್ ಹಾಕ್ಸೋದು ಅವಶ್ಯಕತೆ ಇರೋದಿಲ್ಲ. ಇದೇನಂದ್ರೆ ಚಿಕನ್ ಸಾಂಬಾರು ಈಗಿನ ಕಾಲದ ಥರದ್ದಲ್ಲ. ನಮ್ಮ ಅಜ್ಜಿದಿರ ಕಾಲದಲ್ಲಿ ಮಾಡ್ತಿದ್ರಲ್ಲ, ಸೊ ಆ ಚಿಕನ್ ಸಾರು ನಮ್ಮ ಅಜ್ಜಿ ಇದೇ ಥರ ಮಾಡ್ತಿದ್ದು. ಸೊ ಅದು ತುಂಬ ಇಷ್ಟ. ಚಿಕನ್ ರೆಡ್ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಾರಿಗೆ ಕಾಯಿ ಹಾಕೋಕ್ಕೆ ಮುಂಚೆ ಆ ಖಾರನ ತೆಗೆದಿಟ್ಕೊಂಡು ಇದಕ್ಕೆ ಹಾಕಿ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಈಗ ಕಾಯಿ, ಗಸಗಸೆ, ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಈ ಸಾಂಬಾರಿಗೆ ಹಾಕೋತೀನಿ. ಅದ್ರ ಜೊತೆಗೆ ಈಗ ಮೊಟ್ಟೆಗಳಿರುತ್ತಲ್ಲ ಅದನ್ನು ಈಗಲೇ ಹಾಕ್ಕೊಂಡು ಸಾರು ಜೊತೆಗೆ ಕುದಿಯೋಕೆ ಬಿಟ್ಟರೆ ಜಾಸ್ತಿ ಕಲಸೋಗೋದಿಲ್ಲ ಇದೆಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತಿದ್ದೀನಿ. ಕಾಯಿ ಹಾಕ್ಕೋತೀವಲ್ಲ ಆವಾಗಲೇ ಇದನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಕುದಿಸ್ಕೊಬಿಟ್ರೆ ಆಯಿತು. ಸೊ ಇದು ಕೂಡ ಬೆಂದೋಗುತ್ತೆ, ಸಾರು ಕೂಡ ಕುದ್ದು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಇದೇನು ಇವಾಗ ಹಾಕೋದು ಹೆಂಗೆ ಟೇಸ್ಟ್ ಬರುತ್ತಿದ್ದು ಅಂತ ಅನ್ಕೋತೀರಾ? ಇಲ್ಲ, ಇವಾಗ ಹಾಕೋದು ಚೆನ್ನಾಗೇ ಇರುತ್ತೆ. ನೀವು ಮಾಡ್ತೀರಲ್ಲ ಅವಾಗ ಟ್ರೈ ಮಾಡಿ ನೋಡಿ ಈ ಥರ. ಸೊ ಇದನ್ನೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡ್ಮೇಲೆ, ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾನು ಆಫ್ ಮಾಡ್ಕೋತೀನಿ ಗ್ಯಾಸ್ನ. ಇದು ಚೆನ್ನಾಗಿ ಕುದ್ರೆ ಮಾತ್ರ ಅದ್ರದ್ದೆಲ್ಲ ರಸ ಬಿಟ್ಕೊಳ್ಳುತ್ತೆ. ಸೊ ಇದು ಚೆನ್ನಾಗಿ ಕುದಿಯೋಗಿ ಬಿಟ್ಟು ಆಮೇಲೆ ಚಿಕನ್ನೆಲ್ಲ ತೆಗೆದು ಫ್ರೈಗೆ ಹಾಕೋದು. ಸೊ ಈ ರೆಡ್ ಫ್ರೈಗೆಲ್ಲ ಹಾಕ್ತಿದ್ದೀನಿ ನೋಡಿ. ಸೊ ಅದು ಕುದ್ಮೇಲೆ ಎಲ್ಲ ಹಾಕ್ಕೊಂಡು ಮತ್ತೆ ಇದರಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅದಕ್ಕೆ ಮಾಡ್ಬೋದು. ನನಗೆ ತೀರಾ ಡ್ರೈ ಆದರೆ ಇಷ್ಟ ಇಲ್ಲ, ಸ್ವಲ್ಪ ಗೊಜ್ಜು ಥರ ಇದ್ರೇ ಚೆನ್ನಾಗಿರುತ್ತೆ. ಸೊ ನಾನು ಅದೇ ರೀತಿ ಮಾಡ್ಕೊಳ್ಳೋದು ಯಾವಾಗಲಾದ್ರೂ ತಿನ್ಬೇಕು ಅನಿಸಿದ್ರೆ ಫ್ರೈಡ್ ಆಗಿರೋದು. ಸೊ ಆವಾಗ ಫುಲ್ಲು ಗೊಜ್ಜನ್ನೆಲ್ಲ ಹಿಂಗೋಗಿ ಮಾಡ್ತೀನಿ. ಬಾಯಲ್ಲಿ ನೀರು ಬರುತ್ತೆ ಫ್ರೈ ನೋಡಿದ್ರೆ. ಬಿಸಿ ಬಿಸಿ ಮುದ್ದೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಸೊ ಸದ್ಯಕ್ಕೆ ಮುದ್ದೆ ಮಾಡೋಕ್ಕಾಗಲಿಲ್ಲ, ನಾನು ಬರೀ ರೈಸ್ ಮಾಡಿಕೊಂಡು ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ರುಚಿ. ನೀವು ಒಂದ್ಸತಿ ತಿಂದು ನೋಡಿ, ಪದೇ ಪದೇ ಇದೇ ಥರ ಮಾಡ್ಕೋತೀರ. ಕೆಲವೊಂದು ವೀಡಿಯೋಸ್ಗಳಲ್ಲಿ ಮಾಡ್ತಾರಲ್ಲ, ಹೇಳಿದ್ನಿ 20 ಸತಿ ಹೇಳ್ಕೊಂಡು ಅದನ್ನು ಫ್ರೈ ಮಾಡೋದನ್ನ 20 ಸತಿ ತೋರಿಸ್ಕೊಂಡು, ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಶಾರ್ಟಾಗಿ ಇಟ್ಟಿದ್ದೀನಿ ವೀಡಿಯೋನ. ನಿಮಗೆ ಇನ್ನೂ ಡೀಟೇಲಾಗಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಖಂಡಿತವಾಗೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ಕುಕ್ಕಿಂಗ್ ವೀಡಿಯೋಸ್ನ ಹಾಕಿದ್ದೀನಿ, ಅದ್ರ ಜೊತೆಗೆ ಮೋಟಿವೇಶನ್ ವೀಡಿಯೋ ಕೂಡ ಹಾಕ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ.